ದಾವಣಗೆರೆಯ ಎಸ್ಒಜಿ ಕಾಲೋನಿಯಲ್ಲಿರುವ ಜಿವಿಎಸ್ ಖಾಸಗಿ ಶಾಲೆಯ ಕಟ್ಟಡವನ್ನು ಪಾಲಿಕೆ ಅಧಿಕಾರಿಗಳು ಏಕಾಏಕಿ ತೆರವುಗೊಳಿಸಿರುವುದನ್ನು ಪ್ರಶ್ನಿಸಿ ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ಸಂಬಂಧಿಸಿದ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಿದೆ. ಪಾಲಿಕೆ ಜಾಗದಲ್ಲಿ ಖಾಸಗಿ ಶಾಲೆ ಇದೆ ಎಂಬ ಕಾರಣ ನೀಡಿ ಶೈಕ್ಷಣಿಕ ವರ್ಷದ ಮಧ್ಯದಲ್ಲೇ ಶಾಲೆಯ ಕಟ್ಟಡವನ್ನು ತೆರವುಗೊಳಿಸಿದ್ದರಿಂದ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಉಂಟಾಗಿದೆ ಎಂದು ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಏಕಾಏಕಿ ಶಾಲೆಯನ್ನು ತೆರವುಗೊಳಿಸಿದ ಕ್ರಮದ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಮಹಾನಗರ ಪಾಲಿಕೆ ಆಯುಕ್ತೆ ರೇಣುಕಾ ಅವರಿಗೆ ಆಯೋಗ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದೆ. ನೋಟಿಸ್ ತಲುಪಿದ 3 ದಿನಗಳೊಳಗೆ ಘಟನೆಗೆ ಸಂಬಂಧಿಸಿದ ಸಮಗ್ರ ವರದಿಯನ್ನು ಸಲ್ಲಿಸುವಂತೆ ಪಾಲಿಕೆ ಆಯುಕ್ತರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ವರದಿ ಬಂದ ನಂತರ ಉತ್ತರ ನೋಡಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಹೇಳಿದರು. ನಗರದ ಎಸ್ಒಜಿ ಕಾಲೋನಿಯಲ್ಲಿ ನಡೆಯುತ್ತಿರುವ ಒಂದು ಖಾಸಗಿ ಶಾಲೆಯನ್ನು ಪಾಲಿಕೆ ಅಧಿಕಾರಿಗಳು ಏಕಾಏಕಿ ತೆರವುಗೊಳಿಸಿರುವಂತಹ ಸುದ್ದಿ ನಾನು ಈಗಾಗಲೇ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಅದು ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳದೆ ಮಕ್ಕಳಿಗೆ ಆ ಥರ ಒಂದು ಅವರ ಶಿಕ್ಷಣದ ಹಕ್ಕನ್ನು ಈ ಒಂದು ಉಲ್ಲಂಘನೆ ಆಗಿದ್ದಂಥದ್ದು ನಾವು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೀವಿ. ಯಾವುದೇ ಅಧಿಕಾರಿಗಳಾಗಲಿ ಮಕ್ಕಳ ಶಿಕ್ಷಣಕ್ಕೆ ಮತ್ತು ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಎಲ್ಲೂ ಸಹಿತ ಯಾವುದೇ ತೊಂದರೆ ಆಗಬಾರ್ದು. ಮತ್ತು ಮಕ್ಕಳಿಗೆ ಅದೇ ಸ್ಥಳದಲ್ಲಿ ಶ್ಯಾಮಾನಂದಲ್ಲಿ ತರಗತಿಗಳು ನಡೆಸ್ತಾ ಇರೋದಕ್ಕರ ಒಂದು ಬೇಸರದ ಸಂಗತಿಯಾಗಿದೆ. ಹೀಗಾಗಿ ನಾವು ಇದನ್ನು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಪಾಲಿಕೆಯ ಅಧಿಕಾರಿಗಳಿಗೆ 3 ದಿವಸದಲ್ಲಿ ವರದಿ ಕೊಡಬೇಕಂತಕ್ಕಂಥದ್ದು ಒಂದು ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಯಾಕಂದರೆ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಈ ಥರದ ಒಂದು ವ್ಯವಸ್ಥೆ ಸಮಸ್ಯೆಗಳು ಎಲ್ಲೂ ಎದುರಾಗಬಾರ್ದು. ಆ ಹಿನ್ನೆಲೆಯಲ್ಲಿ ಆ ವರದಿಯನ್ನು ಆಧರಿಸಿ ಮುಂದೆ ನಾವು ಸೂಕ್ತ ಕ್ರಮಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಶಿಫಾರಸು ಮಾಡ್ತೀವಿ. Robert?